ವಚನ ಸಾಹಿತ್ಯವನ್ನ ಈ ಮಠ ಪರಂಪರೆ ಶ್ರೀಮಂತಗೊಳಿಸ್ತಾ ಬಂದಿದೆ. ಅದರ ಜೊತೆಗೆ ಮರಳುಸಿದ್ದವರ ವಚನಗಳು, ನಮ್ಮ ಹಿರಿಯ ಜಗದ್ಗುರುಗಳ ವಚನಗಳು, ಅವರು ಬರೆದಿರುವಂಥ ಲೇಖನಗಳು, ಪರಮ ಪೂಜ್ಯರು ನಿತ್ಯ ಬರೀತಿರುವಂಥ ಪತ್ರಿಕೆಯಲ್ಲಿರುವಂಥ ಲೇಖನಗಳು ನಮಗೆ ದಾರಿದೀಪವಾಗಿದೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಕೊನೆಯದಾಗಿ, ಮನುಷ್ಯ ಜನ್ಮ ಇದು ಬಹಳ ಪುಣ್ಯವಂತ. ನಾವೆಲ್ಲ ಮನುಷ್ಯರಾಗಿ ಹುಟ್ಟಿದ್ವಿ. ಪ್ರಾಣಿಗಳಾಗಿ ಹುಟ್ಟಿದ್ರೆ ನಾವು ಯಾರು ಇಲ್ಲಿ ಕುಂದಿರ್ತಿದ್ದಿಲ್ಲ, ನಾವು ಯಾರಂತ ಗೊತ್ತಿರಲಿಲ್ಲ. ವಿಚಾರ ಮಾಡುವಂಥ ಶಕ್ತಿ ಇದೆ, ವಿಚಾರ ಮಾಡುವಂಥ, ಅಭಿವ್ಯಕ್ತಿ ಮಾಡುವಂಥ ಶಕ್ತಿ, ನುಡಿ ನಮನಗಳ ಶಕ್ತಿ ಭಗವಂತ ನಮಗೆ ಕೊಟ್ಟಿದ್ದಾನೆ. ಈ ಶಕ್ತಿಯ ಬಳಕೆ ಯಾಕಾಗಬೇಕು ಅಂದರೆ, ಇಡೀ ವಿಶ್ವ ಅಷ್ಟೇ ಅಲ್ಲ, ಇಡೀ ಈ ಪ್ರಕೃತಿಯ ಅಭಿವೃದ್ಧಿಗಾಗಿ ನಮಗೆ ಇದನ್ನೆಲ್ಲ ಕೊಟ್ಟಿದ್ದಾರೆ. ನಮಗಿಂತ ಬಹಳ ದೊಡ್ಡ ಪ್ರಾಣಿಗಳಿತ್ತು, ಡೈನಾಸೋರಸಸ್ಸು, ನಮಗಿಂತ ಹೆಚ್ಚು ವೇಗ ಓಡುವಂಥ ಪ್ರಾಣಿ ಇತ್ತು, ಭಾಳ ದಿವಸ ಬದುಕಲಿಲ್ಲ. ಈ ಮನುಷ್ಯ ಜನ್ಮ ಅತಿ ಹೆಚ್ಚು ಕಾಲ ಬದುಕಿರುವಂಥದ್ದು. ಜೀವನ ಸಂಕುಲದಲ್ಲಿ ಇವತ್ತು ಅತಿ ಹೆಚ್ಚು ವರ್ಷಗಳ ಬದುಕು, ಇನ್ನೂ ಬದುಕುವಂಥ ಬಹುತೇಕವಾಗಿ ಮನುಷ್ಯ ಈ ಭೂಮಿ ಮೇಲೆ ಬದುಕುವಂಥ ಕೊನೆಯ ಜೀವನ ಸಂಕುಲ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಯಾಕಂತಂದರೆ ಮನುಷ್ಯನಿಗೆ ಹಲವಾರು ಗುಣಗಳಿದೆ. ವಿಚಾರ ಮಾಡೋದು, ಮಾತನಾಡೋದು, ಆತ್ಮಸಾಕ್ಷಿ, ಇದೆಲ್ಲದರ ಜೊತೆಗೆ ಅಡ್ಯಾಪ್ಟಬಿಲಿಟಿ ಅಂತಿದೆ. ಮನುಷ್ಯ 50 ಡಿಗ್ರಿ ಇರುವಂಥ ಸಹಾರಾ ಡೆಸರ್ಟ್ನಲ್ಲೂ ಇರ್ತಾನೆ, ಮರುಭೂಮಿಯಲ್ಲಿ. -50 ಡಿಗ್ರಿ ಇರುವಂಥ ಆರ್ಟಿಕ್ ಸರ್ಕಲ್ ಅಲ್ಲಿನೂ ಕೂಡ ಇರ್ತಾನೆ. ಐಸ್ನಲ್ಲೂ ಇರ್ತಾನೆ, ಸುಡೋ ಬಿಸಿಲಲ್ಲೂ ಇರ್ತಾನೆ, ಅರಮನೆಯಲ್ಲೂ ಇರ್ತಾನೆ, ಸಣ್ಣ ಪೈಪ್ನಲ್ಲೂ ಜೀವನ ಮಾಡ್ತಾನೆ. ಹೊಂದ್ಕೊಂಡು, ನಿಸರ್ಗ ಜೊತೆಗೆ ಹೊಂದ್ಕೊಂಡು ಬದುಕುವಂಥದ್ದು ಮನುಷ್ಯ ಕಲ್ತ್ಕೊಂಡಿದ್ದಾನೆ. ಆದ್ದರಿಂದ ಇವತ್ತು ಈ ಮನುಷ್ಯನ ಚಿಂತನೆ, ಮನುಷ್ಯನ ವಿಕಾಸ, ಇಡೀ ಪ್ರಕೃತಿಯ ವಿಕಾಸ ಆಗ್ತದೆ. ನಮ್ಮೆಲ್ಲರಿಗೂ ಕೂಡ ಆ ಒಂದು ಜಾಗೃತಿ ಮೂಡಿದ್ರೆ ನಮ್ಮ ಸುತ್ತಲಿನ ಪರಿಸರ, ನಮ್ಮ ಸಂಸಾರ, ನಮ್ಮ ಸಮಾಜ, ನಮ್ಮ ದೇಶ, ನಮ್ಮ ನಾಡು ಶ್ರೀಮಂತ ಆಗ್ತದೆ. ಆದ್ದರಿಂದ ಇಂಥ ಚಿಂತನೆ ಮಾಡುವಂಥ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ ಪರಮ ಪೂಜ್ಯರು. ಅವರಿಗೆ ನಾನು ಹೃದಯಪೂರ್ವಕವಾಗಿರುವಂಥ ಭಕ್ತಿ ಭಾವದಿಂದ ನಮಸ್ಕಾರವನ್ನು ಮಾಡಿ, ಈ ನಾಡಿಗೆ ಗುರುಗಳ ಮಾರ್ಗದರ್ಶನ ಭಾಳ ಬೇಕಾಗಿದೆ. ಶ್ರೀಮಂತ ನಾಡು, ಆದರೆ ಬಡತನದತ್ತ ಹೋಗ್ತಾ ಇದೆ. ಬಡವರಾಗ್ತಾ ಇದ್ದೇವೆ, ನಾವು ಸಾಲದ ಸೂಲದಲ್ಲಿ ಸಿಗ್ತಾ ಇದ್ದೇವೆ. ನಮ್ಮ ಬದುಕು ಹಸನಾಗ್ತಾ ಇಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ. ಇದಕ್ಕೆ ಗುರುಗಳ ಮಾರ್ಗದರ್ಶನ ಭಾಳ ಅವಶ್ಯಕತೆ ಇದೆ ಅಂತ ಈ ಸಂದರ್ಭದಾಗ ಹೇಳಿ, ಮಹಾರಾಜರಿದ್ದರು, ಅರಮನೆಗೂ ಗುರುಮನೆಗೂ ಯಾವ ಸಂಬಂಧ ಇದೆ ಅನ್ನೋದನ್ನು ಇವತ್ತು ನಾವು ನೋಡಿ ಕಲಿಬೇಕಾದ್ರೆ ಕರ್ನಾಟಕದಲ್ಲಿ ಮೈಸೂರು ಮಹಾರಾಜರು ಮತ್ತು ಮಠಗಳ ಸಂಬಂಧ ಏನಿತ್ತು ಅನ್ನೋದನ್ನು ನಾವು ನೋಡಿ ಕಲಿಬೇಕಾಗ್ತದೆ ಅನ್ನೋಂಥ ಮಾತನ್ನು ಕೂಡ ಈ ಸಂದರ್ಭದಾಗ ಹೇಳಿ, ನಮ್ಮ ಯಡಿಯೂರಪ್ಪಾಜಿಯವರು ಪರಮ ಪೂಜ್ಯರು ಹೇಳಿದ ಮೇಲೆ ಅದು ವೇದ ವಾಕ್ಯ. ಅದನ್ನು ಮೀಟಿಂಗ್ನಲ್ಲಿ ಇಟ್ಟು ನಾವು ಪಾಸ್ ಮಾಡಿದ್ವಿ. ಮತ್ತೆ ಯಾವ್ದಾದ್ರು ಬೇರೆ ಯಾವ್ದಾದ್ರು ಗುರುಗಳಾಗಿದ್ದಾರೆ ಭಾಳ ಸಂತೋಷ ಪಟ್ಬಿಡ್ತಿದ್ರು, ಆಯ್ತು ಬಿಡಪ್ಪ, ಆಯ್ತು ನಮ್ದು ಅಂತ. ಅವ್ರು ಹಂಗಲ್ಲ, ಅದನ್ನು ಒಂದೊಂದು ಅಕ್ಷರವನ್ನು ಓದಿ ನಮಗೆ ಮತ್ತು ಮಾಧುಸ್ವಾಮಿ ಫೋನ್ ಮಾಡಿದ್ರು, ಏನಪ್ಪ ಅರ್ಧ ಮಾಡಿರಿ, ಪೂರ್ತಿ ಮಾಡಿಲ್ಲ ನೀವು, ಸರ್ಕಾರದವ್ರು ಏನಂತವ್ರು ಇದ್ದೀರಪ್ಪ ನೀವು. ಇಲ್ಲ ಬುದ್ಧಿ ಆದರೂ ಮಾಡಿದ್ದೀವಿ, ಇದು 2ನೇ ಹಂತಕ್ಕೆ ಇನ್ನೊಂದು ಮಾಡ್ತೀವಿ ಅಂತ. ಅದೆಲ್ಲ ನನಗೆ ಬೇಕಾಗಿಲ್ಲ, ಮಾಡಂಗಿದ್ರೆ ಪೂರ್ಣ ಒಂದೇ ಹಂತದಲ್ಲಿ ಮುಗಿಬೇಕು. ಇದನ್ನು ದಯವಿಟ್ಟು ನೀವು ಮುಖ್ಯಮಂತ್ರಿಗಳಿಗೆ ಹೇಳಬೇಕು, ಇದು ಆಗಲೇಬೇಕು ಅಂತಂದ್ರು. ಅಲ್ಲಿ ಅಧಿಕಾರಿಗಳು ಅವತ್ತಿನ ಹಣಕಾಸಿನ ಸ್ಥಿತಿ ಅನುಗುಣವಾಗಿ 2 ಭಾಗ ಮಾಡಿದ್ರು. ಅದನ್ನು ಯಾವಾಗ ಗುರುಗಳಿಂದ ಸಂದೇಶ ಬಂತು, ನಾನು ಮಾಧುಸ್ವಾಮಿಯವರು ಮುಖ್ಯಮಂತ್ರಿ ಕಡೆ ಹೋದ್ವಿ. ಹಿಂಗೆ ಹೇಳಿದ್ದೇವೆ ಅಲ್ಲ, ನಾವು ಒಂದೇ ಯೋಜನೆ ಅಲ್ಲ, ಒಂದೇ ಯೋಜನೆ 2 ಹಂತ ಮಾಡಿದ್ದಾರೆ. ಆದರೆ ಗುರುಗಳು ಒಂದೇ ಹಂತದಲ್ಲಿ ಆಗಬೇಕು, ಇಲ್ಲಿದ್ರೆ ಸರ್ಕಾರದ ಕೆಲಸ ಅವ್ರಿಗೆಲ್ಲ ಗೊತ್ತಿದೆ, ಒಂದೇ ಹಂತದಲ್ಲಿ ಆಗಬೇಕು ಅಂತ ಹೇಳಿದ್ದಾರೆ. ಕೂಡಲೇ ಇನ್ನೊಂದು ಸಭೆಯನ್ನು ಕರೆದು ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿ
ಆಜ್ಞೆಯನ್ನು ಮಾಧುಸ್ವಾಮಿಯವರ ಕೈಯಲ್ಲೇ ತಗೊಂಬಂದು ಕೊಟ್ಟು ತೋರಿಸಿದ್ರು, ಪೂರ್ತಿ ಮಾಡಿದ್ದೇವೆ ಸ್ವಾಮೀಜಿ ಅಂತ. ಅದರ ಪ್ರತಿಫಲವೇ ಇವತ್ತು ಈ ಭಾಗದ ಎಲ್ಲ ಕೆರೆಗಳು ತುಂಬಿಸುವಂತ ಕೆಲಸ. ಭಗೀರಥ ಅಂತ ಏನು ಮಾಡಿದ್ರೆ ಹೆಸರು ತಗೊಳ್ಳೋ ಮಂದಿ ಭಾಳ ಇದ್ದಾರೆ. ಅದರ ನಿಜವಾದಂತ ಮಧ್ಯ ಕರ್ನಾಟಕದ ಬರಡು ಭೂಮಿಗೆ ಭಗೀರಥರು ಯಾರಾದರೂ ಇದ್ರೆ ಅದು ನಮ್ಮ ಪರಮ ಪೂಜ್ಯ ಡಾಕ್ಟರ್ ಗುರುಗಳು ಅನ್ನುವಂಥ ಮಾತನ್ನ ಇದು ಯಾಕೆ ಅವಶ್ಯಕತೆ ಇದೆ ಅಂತಂದ್ರೆ, ರೈತನ ಬದುಕು ಬೇರೆ ಎಲ್ಲ ವೃತ್ತಿಗಿಂತ ಬಹಳ ವಿಭಿನ್ನ. ಸೂಕ್ಷ್ಮತೆಯಿಂದ ನೋಡಿದಾಗ ರೈತಂದು ಬಯಲ ಬದುಕು, ರೈತನಿಗೆ ಸಂಪೂರ್ಣವಾಗಿ ಅವನ ಬದುಕು ಬಯಲಲ್ಲಿ. ಒಬ್ಬ ಕಾರ್ಖಾನೆಯ ನೌಕರ ಕೆಲಸ ಮಾಡ್ಬೇಕಾದ್ರೆ ಮೇಲೆ ಕಾರ್ಖಾನೆಯ ಮೇಲೆ ಅವನಿಗೆ ಆಶ್ರಯ ಇರ್ತದೆ, ವ್ಯವಸ್ಥೆಗಳಿರ್ತಾವೆ ಕಾರ್ಖಾನೆಯಲ್ಲಿ ಕೆಲಸ ಮಾಡಕ್ಕೆ. ಆದ್ರೆ ರೈತರು ಕೆಲಸ ಮಾಡುವಾಗ ಯಾವುದೋ ವ್ಯವಸ್ಥೆ ಇರೋದಿಲ್ಲ, ನಿಸರ್ಗ ಜೊತೆಗೆ ಇರಬೇಕು. ಎರಡನೇದಾಗಿ ರೈತ ಲೆಕ್ಕಾಚಾರ ಮಾಡೋದಿಲ್ಲ. ಲೆಕ್ಕಾಚಾರ ಮಾಡಿದ್ರೆ ಒಕ್ಕಲ್ತನ ಆಗೋದಿಲ್ಲ. ಮಳೆ ಬಂದ್ರೆ ನಾನು ಬಿತ್ತೀನಿ, ಮಳೆ ಬರ್ಲಿಕ್ಕೆ ಬಿತ್ತದಿಲ್ಲ, ಮಳೆ ಬರ್ತದೆ ಅನ್ನೋದು ವಿಶ್ವಾಸದ ಮೇಲೆ ಬಿಡ್ತಾನೆ. ನಿಸರ್ಗದ ಮೇಲೆ ನಂಬಿಕೆ ಇಟ್ಟು, ತನ್ನ ಶ್ರಮದ ಮೇಲೆ ನಂಬಿಕೆ ಇಟ್ಟು ಬದುಕುವಂತ ಯಾವ್ದಾದ್ರೂ ಇದ್ರೆ ಅದು ರೈತ. ಮೂರನೇದಾಗಿ ರೈತನ ಬದುಕು, ಈಗ ನಾವೆಲ್ಲ ಏನು ವ್ಯಾಪಾರ ಮಾಡಿದ್ರೆ ಒಂದೊಂದು ಪೈಸಾನು ನಾವು ಲಾಭ ನಷ್ಟದಲ್ಲಿ ನೋಡ್ತೀವಿ. ಅವ್ನು ಲಾಭ ನಷ್ಟದಲ್ಲಿ ನೋಡೋದಿಲ್ಲ. ಅವ್ನು ಬೆಳೆದಿದ್ದು ಪಕ್ಷಿಗಳು ತಿಂದು ಹೋಗ್ತವೆ, ಕ್ರಿಮಿಕೀಟಗಳು ತಿಂತವೆ, ದನಕರುಗಳು ತಿಂತವೆ. ರೈತನ ಬದುಕು ಬಹಳ ವಿಶೇಷ. ಇವತ್ತು ಅಂತ ರೈತನಿಗೆ ಆ ಬಯಲು ಬದುಕಿಗೆ ಅವನ ಭೂಮಿ ತಾಯಿಗೆ ನೀರನ್ನ ಕೊಟ್ರೆ ತನ್ನ ಬೆವರಿನ ಹನಿಯನ್ನ ಸೇರಿಸಿ ಬಂಗಾರದ ಬೆಳೆಯನ್ನ ಬೆಳೀತಾರೆ. ತಾಯಿಯ ನಂತರ ನಮ್ಮ ಹಸುವನ್ನ ನೀಗಿಸುವಂಥದ್ದು ಯಾರಾದರೂ ಇದ್ರೆ ಅದು ರೈತ. ಇವತ್ತು ಕೃಷಿ ಶ್ರೀಮಂತ ಆಗಿದೆ, ರೈತ ಬಡವನಾಗಿದ್ದಾನೆ. ಇಲ್ಲಿ ವಿಜ್ಞಾನ ಬರಬೇಕು ನಮ್ಗೆ. ಕೃಷಿ ವಿಶ್ವವಿದ್ಯಾಲಯ ಕ್ಯಾಂಪಸ್ನಲ್ಲಿ ಇವತ್ತು ಸಂಶೋಧನೆ ಮಾಡಿದ್ರೆ ಆಗೋದಿಲ್ಲ, ರೈತನ ಭೂಮಿಗೆ ಬಂದು ಅವರು ಸಂಶೋಧನೆ ಮಾಡಿ ತೋರಿಸ್ಬೇಕು. ಕ್ಯಾಂಪಸ್ ಆಧಾರಿತವಾಗಿರುವಂತಹ ಕೃಷಿ ವಿಶ್ವವಿದ್ಯಾಲಯಗಳನ್ನು ತೆಗೆದುಹಾಕಿ ಇಡೀ ರೈತರ ಹೊಲವೇ ಕ್ಯಾಂಪಸ್ ಅನ್ನು ಮಾಡಬೇಕು. ಅದರದೇ ಆದಂತ ಆರ್ಥಿಕ ನೀತಿ ಬದಲಾವಣೆ ಆಗಬೇಕಾಗಿದೆ. ಆದ್ರಿಂದ ರೈತನಿಗೆ ಇವತ್ತು ಕೃಷಿಯ ಸಂಪತ್ತು ಜೊತೆಗೆ ಜೋಡಿದಾಗ ನಮ್ಮ ಬದುಕು ಬಂಗಾರ ಆಗ್ತದೆ. ಆ ಕೆಲಸ ತರಳು ಬಾಳೋ ಮಠದಲ್ಲಿ ತರಳು ಬಾಳೋ ಗುರುಗಳಿಂದಾಗಿದೆ. ಋಷಿ ಸಂಪತ್ತು ಕೃಷಿ ಸಂಪತ್ತಿಗೆ ಇವತ್ತು ಸೇರಿದೆ. ಈ ಕೆರೆಗಳು ತುಂಬಿದಾಗ ನಮಗೆ ಗೊತ್ತಾಗ್ತದೆ. ಒಂದು ಮಠದ ಶ್ರೀಮಂತಿಕೆ ಅದರ ಆಸ್ತಿ ಮೇಲಲ್ಲ, ಅದರ ಸಂಸ್ಥೆಗಳ ಮೇಲಲ್ಲ. ಮಠಗಳು ಲಾಭಕ್ಕಾಗಿ ಮಾಡೋದಿಲ್ಲ. ಆದರೆ ಒಂದು ಮಠದ ಸಂಪತ್ತು ಭಕ್ತರು ಎಷ್ಟು ಶ್ರೀಮಂತರಾಗ್ತಾರೆ ಅದ್ರ ಮೇಲೆ ಆ ಮಠ ಶ್ರೀಮಂತಿದೆ. ಭಕ್ತರ ಬದುಕು ಎಷ್ಟು ಶ್ರೀಮಂತ ಆಗ್ತದೆಯೋ ಅದ್ರ ಮೇಲೆ ಮಠ ಶ್ರೀಮಂತಿಕೆ ಆಗ್ತದೆ. ಇದನ್ನು ಅರ್ಥ ಮಾಡಿಕೊಂಡು ಇವತ್ತು ಕರ್ನಾಟಕದಲ್ಲಿ ಮಠ ಮಾನ್ಯಗಳು ಮಾಡಿರುವಂಥದ್ದು ಸಂಸ್ಕೃತಿ ಸಂಸ್ಕಾರ ಧರ್ಮವನ್ನು ಉಳಿಸೋ ಜೊತೆಗೆ ಬದುಕನ್ನು ಉಳಿಸಿದೆ. ಬಸವಣ್ಣನ ನಾಡು ಎಲ್ಲದಕ್ಕೂ ಉತ್ತರ ಇದೆ ಇಲ್ಲಿ. ಕಾಯಕವೇ ಕೈಲಾಸ. ಇದು ಕಾಯಕ ಮಠ, ಇದು ಕಾಯಕವೇ ಕೈಲಾಸ. ಧರ್ಮದ ಬಗ್ಗೆ ಜಿಜ್ಞಾಸ ಏನಿದೆ ಅಲ್ಲಿ ಬಸವಣ್ಣವರು ಬಹಳ ಸುಲಭವಾಗಿ ಹೇಳ್ತಾರೆ, ದೈವೇ ಧರ್ಮದ ಮೂಲವಯ್ಯ, ದೈವಿಲ್ಲದ ಯಾವುದು ಧರ್ಮವಯ್ಯ. ಹೆಂಗೆ ನುಡಿಬೇಕು, ನುಡಿದರೆ ಮುತ್ತಿನ ಹಾರದಂತಿರ್ಬೇಕು. ಪ್ರತಿಯೊಂದು ನಮ್ಮ ಹೆಂಗೆ ಬದುಕು ಹೆಂಗಿರ್ಬೇಕು, ಕಳಬೇಡ ಕೊಲ್ಲಬೇಡ, ಎಲ್ಲದಕ್ಕೂ ಕೂಡ ವಚನದಲ್ಲಿ ಉತ್ತರ ಇದೆ. ಕನ್ನಡ ಸಿರಿಗೇರಿಯ ತರಳುಬಾಳು ಬೃಹನ್ಮಠದ
ಯಾವುದೇ ಕಾರ್ಯಕ್ರಮ ಇದ್ದರೆ ಅದು ಸಮಾಜದಲ್ಲಿ ಒಂದು ಜಾಗೃತಿ ಮೂಡಿಸುವಂಥ ಒಂದು ಕಾರ್ಯಕ್ರಮ. ಮದುವೆ ಇದೆ, ನಾವು ಸುಮ್ಮನೆ ಸೇರ್ತೀವಿ ಅಂತಲ್ಲ, ಒಂದು ಚಿಂತನ ಮಂಥನವನ್ನು ಮಾಡಿ ಪ್ರಸ್ತುತ ನಮ್ಮ ಸವಾಲುಗಳಿಗೆ, ಸಮಸ್ಯೆಗಳಿಗೆ ಪರಿಹಾರವನ್ನು ಪರಮ ಪೂಜ್ಯರು ಕೊಡ್ತಿರುವಂಥದ್ದು. ಇದು ನಿಜವಾಗಲೂ ಕೂಡ ಇವತ್ತಿನ ಆಧುನಿಕ ಭಾರತದಲ್ಲಿ ನಮ್ಮ ಪರಂಪರೆ, ಸಂಸ್ಕೃತಿ, ಸಂಸ್ಕಾರದ ಜೊತೆಗೆ ಆಧುನಿಕ ಬದುಕಿನ ಸವಾಲುಗಳಿಗೆ ಉತ್ತರ ಪಡಿಬೇಕು ಅಂತಂದ್ರೆ ಸಿರಿಗೆರೆ ಮಠಕ್ಕೆ ಬರಬೇಕು ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಹಿರಿಯ ಜಗದ್ಗುರುಗಳು ಹಾಕಿರುವಂತಹ ಪರಂಪರೆ ಬಹಳ ಅದ್ಭುತವಾಗಿರುವಂತ. ಭಕ್ತರು ಅಂದರೆ ಅದರಲ್ಲಿ ಭೇದ ಇಲ್ಲ. ಭಕ್ತರಂದರೆ ಶ್ರೀಮಂತರು ಬಡವರಲ್ಲ. ಭಕ್ತಿಯ ಶಕ್ತಿಯೇ ಭಕ್ತರ ಬಂಡವಾಳ. ಗುರುಗಳ ಪ್ರೀತಿಯೇ ಆಶೀರ್ವಾದ. ಅಂತ ಕಷ್ಟ ಕಾಲದಲ್ಲಿ ಮಠವನ್ನ ಉಳಿಸಿ ಬೆಳೆಸಿ ಪ್ರತಿಯೊಬ್ಬ ಭಕ್ತನು ಕೂಡ ಸ್ವಾಭಿಮಾನದ ಬದುಕುವುದನ್ನು ಕಲಿಸಿಕೊಟ್ಟಿದ್ದು ನಮ್ಮ ಹಿರಿಯ ಜಗದ್ಗುರುಗಳು ಮತ್ತು ಇವತ್ತಿನ ನಮ್ಮ ಡಾಕ್ಟರ್ ಜಗದ್ಗುರುಗಳು ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಸ್ವಾಭಿಮಾನದ ಇನ್ನೊಂದು ಸಂಕೇತ ಇವತ್ತಿನ ನಮ್ಮ ಡಾಕ್ಟರ್ ಜಗದ್ಗುರುಗಳು. ಎಂಥ ಕಷ್ಟ ಬರಲಿ, ಎಂಥ ಕಠಿಣ ಪರಿಸ್ಥಿತಿ ಬರಲಿ, ಅದೆಲ್ಲದಕ್ಕೂ ಕೂಡ ಗಟ್ಟಿಯಾಗಿ ನಿಂತು ಮಾರ್ಗದರ್ಶನ ಮಾಡುವಂತಹ ಶಕ್ತಿ ಇವತ್ತು ಭಾರತ ದೇಶದಲ್ಲಿ ಕೆಲವು ಮಠಾಧೀಶರಿಗಿದೆ, ಗುರುಗಳಿಗಿದೆ, ಜಗದ್ಗುರುಗಳಿಗಿದೆ. ಅದು ನಮ್ಮ ಡಾಕ್ಟರ್ ಗುರುಗಳಿಗಿದೆ ಅಂತ ಅತ್ಯಂತ ಹೆಮ್ಮೆಯಿಂದ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಈಗ ತಾನೇ ಅಜಿತ್ನವ್ರು ಮಾತನಾಡಿದ್ರು, ಸೈನ್ಸು ಮತ್ತು ವಿಜ್ಞಾನ ಮತ್ತು ಧರ್ಮದ ಬಗ್ಗೆ. ಈ ವಿಚಾರ ಗುರುಗಳೇ ಇದನ್ನ ಇಟ್ಟಿದ್ದಾರೆ ಅಂತ ನನ್ನ ಭಾವನೆ. ನೀವೆಲ್ಲಾದರೂ ವಿಜ್ಞಾನ ಮತ್ತು ಧರ್ಮ, ಸೈನ್ಸ್ ಅಂಡ್ ಸ್ಪಿರಿಚುಯಾಲಿಟಿ ಆರ್ ಟೂ ಸೈಡ್ಸ್ ಆಫ್ ದ ಸೇಮ್ ಕಾಯಿನ್. ಒಂದೇ ನಾಣ್ಯದ ಎರಡು ಮುಖಗಳು. ಅದು ಎಲ್ಲಾದರೂ ಇವತ್ತಿನ ಆಧುನಿಕ ಬದುಕಿನಲ್ಲಿ ನೋಡಬೇಕಾದ್ರೆ ನಮ್ಮ ಡಾಕ್ಟರ್ ಜಗದ್ಗುರುಗಳಲ್ಲಿ ನೋಡಬೇಕು. ಅವರು ಧರ್ಮಗುರುಗಳು. ನ್ಯಾಯ ನೀತಿ ಧರ್ಮವನ್ನ ಕಾಪಾಡಿ ಸಮಾಜದಲ್ಲಿ ಆಳವಾಗಿ ಬೇರೂರಿ ಅದನ್ನು ಪ್ರತಿನಿತ್ಯ ನಮ್ಮ ಬದುಕಿನಲ್ಲಿ ನಡೆಸಿಕೊಡುವ ಮಾರ್ಗದರ್ಶನವನ್ನು ಮಾಡೋರು. ಆದರೆ ಆಧುನಿಕ ವಿಜ್ಞಾನವನ್ನು ತಿಳ್ಕೊಂಡು ಬಳಕೆಯನ್ನು ಮಾಡೋದ್ರಲ್ಲಿ ಎಲ್ಲಿಯೂ ಕೂಡ ಅವ್ರು ಹಿಂದೆ ಬಿದ್ದಿಲ್ಲ. He is a scientific spiritual guru of modern India. ನಮ್ಮ ಡಾಕ್ಟರ್ ಜಗದ್ಗುರು ಬಹಳ ಕಡಿಮೆ ಜನರಿಗೆ, ಈಗ ನಮ್ಮ ರಾಜಕಾರಣಿಗಳು ಕೂಡ ಆಧುನಿಕ ಡಿಜಿಟಲ್ ಗ್ಯಾಜೆಟ್ಗಳನ್ನು ನಮಗೆ ಬಳಕೆ ಮಾಡೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ಮಾಡ್ತೀವಿ ನಾವು. ಆದರೆ ಅದನ್ನು ತಿಳ್ಕೊಳ್ಳುವಂಥ ಒಬ್ಬ ವಿದ್ಯಾರ್ಥಿಯಲ್ಲಿರುವಂಥ ಆಸಕ್ತಿ, ಒಬ್ಬ ಪರಿಣಿತರಲ್ಲಿ ಅದನ್ನು ಸಾಧನೆ ಮಾಡಬೇಕನ್ನುವಂಥ ಒಂದು ಹುಮ್ಮಸ್ಸು, ಇವೆರಡೂ ಕೂಡ ನಮ್ಮ ಡಾಕ್ಟರ್ ಜಗದ್ಗುರುಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಹಿಂಗಂತ ಹೇಳಿ ಅವರು ಬೇರನ್ನ ಎಂದು ಮರ್ತಿಲ್ಲ. ಇಲ್ಲಿ ಒಂದು ರೀತಿಯಲ್ಲಿ ಋಷಿ ಮತ್ತು ಋಷಿ ಸಂಪತ್ತು, ಕೃಷಿ ಸಂಪತ್ತು, ಅದರ ಎರಡೂ ಮೇಳನೆ ಈ ತರಳುಬಾಳು ಹುಣ್ಣಿಮೆ ಮಹೋತ್ಸವ. ನೋಡಿ, ಇವತ್ತು ಕೆರೆಗಳ ತುಂಬಿಸುವಂಥ ಯೋಜನೆ ಬರಗಾಲಿನ ನಾಡಿನಲ್ಲಿ ಯಾರು ಕೂಡ ಊಹೆ ಮಾಡೋಕ್ಕಾಗಿರಲಿಲ್ಲ. ಪರಮ ಪೂಜ್ಯರ ಒಂದು ಛಲ, ಹಠ ಮತ್ತು ಈ ನಾಡಿಗೆ, ಈ ಬರದ ನಾಡಿಗೆ ಶಾಶ್ವತವಾಗಿರುವಂಥ ಎಂದೆಂದೂ ಬರವನ್ನು
ಇಲ್ಲಿ ಬರದಂತೆ ಮಾಡಬೇಕನ್ನುವಂಥ ಶಾಶ್ವತವಾಗಿರುವಂಥ ಪರಿಹಾರ ಕೊಡಬೇಕಂತ ಹೇಳಿ ಸಂಕಲ್ಪವನ್ನು ಮಾಡಿ ನಿಮ್ಮೆಲ್ಲರ ಭಾವನೆಗಳನ್ನು ಕ್ರೋಢೀಕರಿಸಿ ಸರ್ಕಾರದ ಮೇಲೆ ಒತ್ತಡವನ್ನು ತಂದು ಅದನ್ನು ಮಾಡಿಸಿರುವಂಥ ಕೆಲಸ ಪರಮ ಪೂಜ್ಯರು ಮಾಡಿದರು. ಈ ಭಾಗದಲ್ಲಿ ಚನ್ನಗಿರಿ ತಾಲೂಕಿನ ಕೆರೆಗಳಿರ್ಬೋದು, ರಾಜನಹಳ್ಳಿಯ ಕೆರೆಗಳಿರ್ಬೋದು, ಜಗಳೂರು ಭಾಗದಲ್ಲಿ ಇರುವಂಥ ಕೆರೆಗಳಿರ್ಬೋದು, ಭರಮಸಾಗರ ಕೆರೆಗಳಿರ್ಬೋದು, ಇವುಗಳ ತುಂಬಿಸುವಂಥದ್ದು ಭಗೀರಥ ಸಾಹಸ, ಅಷ್ಟು ಸುಲಭ ಅಲ್ಲ. ಆದರೆ ಗುರುಗಳು ಭಗೀರಥ ಸಾಹಸಕ್ಕೆ ಯಾವಾಗಲೂ ಕೈ ಹಾಕೋದು, ಸಣ್ಣ ಪುಟ್ಟಕ್ಕೆ ಹಾಕೋದಿಲ್ಲ. ಯಾವುದು ಜಗತ್ತು ಆಗೋದಿಲ್ಲ ಅಂತಾರೋ, ಯಾವುದು ಸರ್ಕಾರ ಆಗೋದಿಲ್ಲ ಅಂತಾರೋ, ಯಾವುದು ಸಮಾಜ ಆಗೋದಿಲ್ಲ ಅಂತಾರೋ ಅದನ್ನು ಮಾಡಿ ತೋರಿಸಿರುವಂಥದ್ದು. ಪವಾಡ ಅಂದರೆ ಏನು? ಪವಾಡ ಅಂತಂದ್ರೆ ಚೂಮಂತರಲ್ಲ. ಯಾವುದು ಅಸಾಧ್ಯವೋ ಅದನ್ನು ಸಾಧ್ಯ ಮಾಡಿ ತೋರಿಸೋದೇ ಪವಾಡ. ಅದನ್ನು ನಮ್ಮ ಪರಮ ಪೂಜ್ಯರು ಕೆರೆ ತುಂಬಿಸುವಂಥ ಯೋಜನೆ, ಭರಮಸಾಗರ ಮತ್ತು ಜಗಳೂರು ಕೆರೆ ಯೋಜನೆ ಮಾಧುಸ್ವಾಮಿಯವರೇ ಇದ್ದಾರೆ. ಅವರು ಸಣ್ಣ ನೀರಾವರಿ ಸಚಿವರಿದ್ದರು, ಲಾ ಸಚಿವರಿದ್ದರು, ನಾನು ಹೋಮ್ ಮಿನಿಸ್ಟರ್ ಇದ್ದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.